ನಮಸ್ಕಾರ. ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕಲಬುರಗಿ ಜಿಲ್ಲೆಯಲ್ಲಿ ತಾಪಮಾನ ಕುಸಿತದಿಂದಾಗಿ ವಿಪರೀತ ಚಳಿ ಹಾಗೂ ಶೀತದಿಂದ ಬಿಸಿಲೂರಿನ ಜನ ಬೆಂಕಿ ಕೆಂಡದ ಮುಂದೆ ಕುಳಿತು ಮೈ ಕಾಸಿಕೊಳ್ಳುತ್ತಿದ್ದಾರೆ. ಹೇಳಿ ಕೇಳಿ ಕಲಬುರಗಿ ಬಿಸಿಲು ನಾಡು. ಇಲ್ಲಿನ ಜನ ಬಿಸಿಲಿಗೆ ಹೊಂದಿಕೊಂಡಿದ್ದಾರೆ. ಕಳೆದ 1 ವಾರಗಳಿಂದ ವಿಪರೀತ ಚಳಿ ಹಾಗೂ ಶೀತ ಇರುವುದರಿಂದ ಜನ ಹೊರಬರಲು ಹೆದರುತ್ತಿದ್ದಾರೆ. ಕಲಬುರಗಿ ನಗರದ ಹಾಗೂ ಗ್ರಾಮೀಣ ಭಾಗದಲ್ಲಿ ಬೆಳಗ್ಗೆ ಎದ್ದು ವಾಯು ವಿಹಾರಕ್ಕೆ ತೆರಳುವ ಜನ ಬೆಂಕಿ ಕೆಂಡದ ಮುಂದೆ ಕುಳಿತು ಮೈ ಕಾಸಿಕೊಳ್ಳುತ್ತಿದ್ದಾರೆ. ಇತ್ತ ನಗರದ ಪ್ರದೇಶದ ಜನ ಹೊರಬರಲು ಹೆದರಿ ಮನೆಯಲ್ಲೇ ವ್ಯಾಯಾಮ ಮಾಡುತ್ತಿದ್ದಾರೆ. ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಮೂಲಕ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಎಂದು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಲಚ್ಚಪ್ಪ ಜಮಾದಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ವಿಷಾದನೀಯ ಸಂಗತಿ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಹೇಳಿಕೆ ನೀಡಿರುವ ಅಮಿತ್ ಶಾ ಇವರ ಒಂದು ಕೆಟ್ಟ ಮನಸ್ಸಿನ ಹೇಳಿಕೆ ಇವತ್ತು ನಿಜವಾಗಲೂ ಈ ದೇಶದಲ್ಲಿರುವಂತಹ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಅಧಿವೇಶನದಲ್ಲಿ ಅವರು ಮಾತನಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರವಾಗಿ ಏನು ಕೆಲವು ಸಂಸದರು ಅಧಿವೇಶನದಲ್ಲಿ ಮಾತನಾಡಬೇಕಾದ್ರೆ ಈ ಸಂವಿಧಾನದ, ಭಾರತ ದೇಶದ ಸಂವಿಧಾನದ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಅವರ ಕೊಟ್ಟಂತ ಕೊಡುಗೆ, ಅವರ ಕೊಟ್ಟಂತ ನ್ಯಾಯ ಸಮ್ಮತವಾದ ಸಂವಿಧಾನ, ಇದರ ಬಗ್ಗೆ ಮಾತನಾಡಿದರೆ ಒಂದು ಹೊಟ್ಟೆ ಉರಿಯಿಂದ, ಹೊಟ್ಟೆ ಕಿಚ್ಚಿನಿಂದ ತಮ್ಮ ಮನಸ್ಸಿನಲ್ಲಿರುವ ಕೇರ್ಮೆಯನ್ನ ಹೊರಗೆ ಹಾಕಿದ ಅಮಿತ್ ಶಾ ಮಾತನಾಡ್ತಾರೆ. ಏನು ಅಂಬೇಡ್ಕರ್ 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 ಅಂತ ಮಾತನಾಡ್ತಿರಲ್ಲ, ನೀವು ಏನಾದರೂ ಇಷ್ಟು ಸಾರಿ ಭಗವಂತನ ನಾಮ ಜಪಿಸಿದ್ರೆ ನಿಮಗೆ ಯೋ ಜನ್ಮದವರೆಗೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಇವತ್ತು ಅವರು ಮಾತನಾಡಿದ್ದಾರೆ. ನೋಡಿ, ಇವರಿಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ. ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಇವರ ಮನಸ್ಸಿನಲ್ಲಿ ಎಂತ ಒಂದು ಕೆಟ್ಟ ವಿಚಾರ ಇದೆ. ಅರೆ ಅಮಿತ್ ಶಾ ಅವರೇ, ಭಗವಂತನ ಹೆಸರು ಹೇಳದಂತ ನಿಮಗೆ ಎಲ್ಲಿ ಇವತ್ತು ಸ್ವರ್ಗ ಸಿಕ್ಕದ? ನೀವು ವಾಸ್ತಾ ಇರೋದು ನರಕದಲ್ಲೇ, ಎಲ್ಲಿ ಸ್ವರ್ಗ ಇಲ್ಲ. ಸ್ವರ್ಗ ನರಕ ಏನಾದ್ರೂ ಇದ್ರೆ ಅದು ಇಲ್ಲೇ ನಮ್ಮ ಮುಂದೆನೇ ಆಗ ಹೋಗ್ತದೆ. ಇದೇ ದೇಶದಲ್ಲಿದೆ, ಇದೇ ಜಗತ್ತಿನಲ್ಲಿದೆ. ಇವತ್ತು ಈ ದೇಶದಲ್ಲಿರುವಂತಹ ಬಡವರಿಗೆ, ಈ ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ, ಈ ದೇಶದಲ್ಲಿರುವಂತಹ ಮಹಿಳೆಯರಿಗೆ, ಈ ದೇಶದಲ್ಲಿರುವಂತಹ ಕಾರ್ಮಿಕರಿಗೆ, ಈ ದೇಶದಲ್ಲಿರುವಂತಹ ಅನೇಕ ಶೋಷಿತ ಜನಾಂಗಕ್ಕೆ ಏನಾದರೂ ನ್ಯಾಯ ಸಿಕ್ಕದಪ್ಪ ಅಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ, ಅವ್ರು ಕೊಟ್ಟಂತ ಸಂವಿಧಾನದಿಂದ ನ್ಯಾಯ ಸಿಕ್ಕದ. ಇವತ್ತು ಏನಾದರೂ ಈ ದೇಶದಲ್ಲಿರುವಂತಹ ಬಡವರು, ಮಹಿಳೆಯರು, ಇವತ್ತು ಏನು ಶೋಷಿತರು, ಇವತ್ತು ಅಲ್ಪಸಂಖ್ಯಾತರು, ಯಾರು ದುರ್ಬಲರಿದ್ದಾರೆ ಅವ್ರಿಗೆ ಯಾರಾದರೂ ನ್ಯಾಯ ಕೊಟ್ಟರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯಾಯ ಕೊಟ್ಟಾರ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಬರೋಬ್ಬರಿ 150 ಕ್ವಿಂಟಾಲ್ ಹತ್ತಿ ಸುಟ್ಟು ಭಸ್ಮವಾದ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆದಿದೆ. ಸುಧೀಂದ್ರ ಭಾರತಿ ಆಗ್ರೋ ಟ್ರೇಡರ್ಸ್ ಅವರ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು, ಗೋದಾಮಿನಲ್ಲಿ ರೈತರು ಶೇಖರಿಸಿಟ್ಟಿದ್ದ 15 ಕ್ವಿಂಟಲ್ ಹತ್ತಿ ಸಂಪೂರ್ಣ ನಾಶವಾಗಿದ್ದು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಹತ್ತಿ ನಷ್ಟವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುವಷ್ಟರಲ್ಲಿ ಹತ್ತಿ ಗೋದಾಮು ಸುಟ್ಟು ಕರಕಲಾಗಿದೆ. ಇಲ್ಲಿ ಏನಪ್ಪ ಅಂತಂದರೆ ಇವರ ಅಂಗಡಿ ಪುರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಏನಂದರೆ ಏನಪ್ಪ ಅಂದರೆ ಇಲ್ಲಿ ಅವರಲ್ಲಿರೋ ಸೀಮೆ ಏನಂದ್ರೆ ಒಂದು 2 ಹೊಲಗಳ ಬಿಟ್ಟು ಲೀಸಿಗೆ ಹಾಕೊಂಡಿದ್ದೀವಿ. ಆ ಲೀಸಿಗೆ ಹಾಕೊಂಡ್ತಕ್ಕಂಥ ಹೊಲದಲ್ಲಿ ಏನಾದ್ರೆ ಬೆಳೆದಂಥ ಮಾಲ ಮಿನಿಮಮ್ ಒಂದು 300 ಕ್ವಿಂಟಲ್ ಮೇಲಿತ್ತು. ಆ 300 ಕ್ವಿಂಟಲ್ ಮೇಲಿದ್ದು ಏನಪ್ಪ ಅಂತಂದರೆ ನಾವೇನಾದ್ರೆ ರೇಟ್ ಇಲ್ಲದಕ್ಕೆ ಒಂದು ಸ್ವಲ್ಪ ಹತ್ಕೊಂಡಿದ್ದೇವೆ ಒಂದು ಗಿಡ ಅಂತೇಳಿ. ಅದು ಹತ್ಕೊಂಡಿದ್ದಕ್ಕೆ ಕಾರಣಕ್ಕೆ ಏನಾಗಿತ್ತು, ಅದು ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಹಾಕಿತ್ತು. ಏನಪ್ಪ ಅಂದ್ರೆ ಒಂದು ಮಿನಿಮಮ್ 150 ಕ್ವಿಂಟಲ್ ತನಕ ಸುಟ್ಟು ಪೂರ್ತಿ ಇಲ್ಲೇ ಹೋದ ಕೂಡ ಇಲ್ಲೇ ಹೋಗ್ಯತೆ. ಉಳಿದಂತಕ್ಕಂಥದ್ದು ಎಷ್ಟು ಉಳಿದ ಅದಷ್ಟೇ ಏನಪ್ಪ ಅಂದ್ರೆ ನಾವು ಜೀವದ ಭಯ ಹೊರದು ಅದೊಂದಿಟ್ಟು ಬೈಲಿಗೆ ಹಾಕ್ಕೊಂಡು
ಅದಕ್ಕೇನಪ್ಪ ಅಂತಂದ್ರೆ ಏನಾರ ಒಂದಿಷ್ಟು ಸ್ವಚ್ಛತೆಯಾಗಿ ಮಾಡ್ಕೊಂತಿದ್ರೆ ಇದು ಮಾಡ್ಕೊಳ್ಳಕತ್ತೀವಿ. ಇದಕ್ಕೇನಪ್ಪ ಅಂದ್ರೆ ನೀವು ಗೌರ್ಮೆಂಟ್ಲಿಂದ ಏನಾದರೂ ಬಡವರಲ್ಲಿ ಬೇಲೂರಿನಿಂದ ಬಂದವರು ಅದಕ್ಕೇನಾದ ಗೌರ್ಮೆಂಟ್ನಿಂದ ನಿಮ್ಮ ಕಡೆಗೆ ಎಷ್ಟು ಸಹಾಯ ಆಗ್ತದೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ನಮ್ಮ ವಿನಂತಿ ಅಂತೇಳಿ ಈಗ ಮಾತು ಮುಖಾಂತರ ನಿಮ್ಮ ಈ ಸಾಧ್ಯ APMC ಮೇಡಮ್ APMC ಮೇಡಮ್ ಬಂದಾರೆ. ಹಾಗೂ ಇನ್ನೊಂದು ಈ APMC ಮೇಡಮ್ ಅವ್ರದಾರೆ ಸ್ವಲ್ಪ ಅವ್ರದ್ದು ಬೆಳೆದಾಗ ಸ್ವಲ್ಪ ಕೇರ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಜರ APMC ಅವ್ರನ್ನು ಸ್ವಲ್ಪ ಬಂದು ಕೇಳಿ ಮಾಡಿ ಸ್ವಲ್ಪ ಇನ್ಕ್ವೈರಿ ಮಾಡಬೇಕು. ಅದ್ರ ಮುಖಾಂತರ ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟಿದ್ದೇವೆ. ಅದನ್ನ ಅವ್ರೇನಪ್ಪ ಅಂದ್ರೆ FIR ಮಾಡ್ಲಾಕಿದ್ದಾರೆ. ಇದಂತೆ ಇನ್ನೊಂದು ಏನಾದರೂ ಆಗುತ್ತೆ ಅದು. ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ತ್ರಿವಿಧ ದಾಸೋಹಿ ಶ್ರೀ ಶರಣಬಸವೇಶ್ವರ ಹೆಸರನ್ನು ನಾಮಕರಣ ಮಾಡುವಂತೆ ಒತ್ತಾಯ ಹೆಚ್ಚಾಗಿದೆ. ಈ ಕುರಿತು ಸಂಸದಲ್ಲೂ ಇದೀಗ ಚರ್ಚೆ ಶುರುವಾಗಿದೆ. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರ ಹೆಸರು ನಾಮಕರಣ ಮಾಡುವಂತೆ ಈ ಹಿಂದೆ ಪತ್ರ ಚಳುವಳಿ ಸೇರಿದಂತೆ ವಿವಿಧ ರೀತಿಯ ಹೋರಾಟಗಳನ್ನು ಮಾಡುತ್ತಾ ಬರಲಾಗುತ್ತಿದ್ದು, ಇದೀಗ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಯಾದಗಿರಿಯ ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರ್ ಅವರು ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರ ಹೆಸರನ್ನು ಇಡುವಂತೆ ಪ್ರಸ್ತಾವನೆ ಇಟ್ಟಿದ್ದು ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರ ಹೆಸರು ನಾಮಕರಣ ಮಾಡುವಂತೆ ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರ್ ಅವರು ಸದನದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದಕ್ಕೆ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಸನ್ನಿಧಿಯಲ್ಲಿ ನಾವು ಇವತ್ತು ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ನಮ್ಮ ಶರಣಗೌಡವರು ಅಂದರೆ ಯಾದಗಿರಿ ಶಾಸಕರಾದ ಶರಣಗೌಡವರು ಪ್ರಸ್ತಾವನೆ ಮಾಡಿದ್ರು. ಶರಣಬಸವೇಶ್ವರ ನಮ್ಮ ಏರ್ಪೋರ್ಟ್ ಹೆಸರು ಇಡಬೇಕಂತ ಹೇಳಿದರು. ಅದರ ಪೂರ್ವದಲ್ಲಿಯೂ ಕೂಡ ನಮ್ಮ ವೀರಶೈವದ ಎಲ್ಲ ಸಮಾಜದವರು ವೀರಶೈವದವರು ಎಲ್ಲ ಶರಣಬಸವೇಶ್ವರ ಈ ಭಾಗ 250 ವರ್ಷ ಇತಿಹಾಸವುಳ್ಳ ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶರಣರ ಹೆಸರು ಏರ್ಪೋರ್ಟ್ ಇಡಬೇಕಂತೇಳಿ ಎಲ್ಲರೂ ಒತ್ತಾಯ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಕೂಡ ಮನವಿ ಮಾಡ್ತೀವಿ, ಶರಣರ ಹೆಸರು ಇಟ್ಟರೆ ಒಳ್ಳೆಯದು ಅಂತ ನಾವು ಮನವಿ ಮಾಡ್ತೀವಿ ಅಷ್ಟೇ. ಭಾಳ ಅದು ಅವರು ನಮ್ಮ ಶರಣಗೌಡರು ಒಳ್ಳೆಯ ರೀತಿಯಿಂದ ಮಾತಾಡಿದ್ದಾರೆ. ಯಾಕಂದರೆ ಇನ್ನೂ ಏರ್ಪೋರ್ಟ್ ಹುಟ್ಟೋ ಟೈಮ್ಗಿಂತ ಮೊದಲೇ ಹೆಸರು ಇಟ್ಟಿದ್ದಾರೆ. ಇದು 2-3 ವರ್ಷ ಆದ್ರೂ ಯಾಕೆ ಹೆಸರು ಇಟ್ಟಿಲ್ಲ ಅಂತೇಳಿ ಶರಣಗೌಡರು ಹೇಳಿದ್ದಾರೆ. ಒಳ್ಳೆಯ ಪ್ರಸ್ತಾವನೆ ಮಾಡಿದ್ದಾರೆ ಅವರು. ಅದಕ್ಕೆ ನಾವು ಅವ್ರಿಗೆ ಧನ್ಯವಾದನೂ ಕೂಡ ಹೇಳ್ತೇವೆ. ಎಲ್ಲ ಅವರಿಗೂ ಮತ್ತು ವೀರಶೈವ ಸಮಾಜದವರಿಗೂ ಎಲ್ಲರಿಗೂ ಕೂಡ ಹೆಸರು ಇಡೋ ಶರಣಬಸವೇಶ್ವರ ಹೆಸರು ಇಡಲು ಯಾರ್ಯಾರು ಮಾಡಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೇವೆ. ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕಾಗಿ ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಲು ಪ್ರಯತ್ನ ಮಾಡ್ತೇವೆ. ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯ 6ನೇ ಘಟಿಕೋತ್ಸವ ಇದೇ ಡಿಸೆಂಬರ್ 21ರಂದು ಬೆಳಗ್ಗೆ 10ಕ್ಕೆ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ನಡೆಯಲಿದೆ ಎಂದು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವಾಜಿ ಹೇಳಿದರು. ಶರಣಬಸವೇಶ್ವರ ಸಂಘದ ಸೆಕ್ರೆಟರಿಯಾದ ಶ್ರೀಮಾನ್ ಬಸಣ್ಣನವರೇ, ಶರಣಬಸವ ವಿಶ್ವವಿದ್ಯಾಲಯದ ಪದಾಧಿಕಾರಿಯವರೇ, ಇಂದು ಮುಖ್ಯವಾದ ವಿಷಯ ಅಂದರೆ ಶರಣಬಸವ ವಿಶ್ವವಿದ್ಯಾಲಯವು ಯಶಸ್ವಿಯಾಗಿ 7ನೇ ವರ್ಷಕ್ಕೆ ಕಾಲಿಟ್ಟಿರುವ ಸಂದರ್ಭದಲ್ಲಿ ಡಿಸೆಂಬರ್ 21 ಕಲಬುರಗಿ ನಗರದ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ 6ನೇ ವಾರ್ಷಿಕ ಘಟೋತ್ಸವವನ್ನು ಆಯೋಜಿಸಲಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ವಿಜೃಂಭಣೆಯಿಂದ ಜರುಗಲಿರುವ 6ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರತಿಷ್ಠಿತ ವ್ಯಕ್ತಿಗಳಾದ ಕರ್ನಾಟಕದ ಸರ್ಕಾರದ ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಹಾಗೂ ಕಲ್ಯಾಣ ಕರ್ನಾಟಕದ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಆಗಮಿಸಲಿದ್ದಾರೆ. ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ತ್ಯಾಗರಾಜ್ ಅವರು 6ನೇ ಘಟಿಕೋತ್ಸವ ಭಾಷಣ ಮಾಡಲು ಸಮ್ಮತಿಸಿದ್ದಾರೆ. ಘಟಿಕೋತ್ಸವವನ್ನು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಬ್ಲೆಂಡೆಡ್ ಮೋಡ್ನಲ್ಲಿ ನಡೆಸಲಾಗುವುದು. ಘಟಿಕೋತ್ಸವದ ನೇರ ಪ್ರಸಾರ ಯೂಟ್ಯೂಬಿನಲ್ಲಿ ಈ ದಿನದಂದು ಲಭ್ಯವಿರುತ್ತದೆ. ಇದರ ಲಿಂಕ್ ತಮ್ಮೆಲ್ಲರಿಗೂ ಈಗಾಗಲೇ ನೀಡಲಾಗುತ್ತದೆ. ಶರಣಬಸವ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವದಲ್ಲಿ ಬೆಂಗಳೂರಿನ ಇಸ್ರೋದ UR ರಾವ್ ಸ್ಯಾಟಲೈಟ್ ಸೆಂಟರ್ನಲ್ಲಿ ಅಪ್ರತಿಮ ವಿಜ್ಞಾನಿಯಾಗಿರುವ ಹಾಗೂ ಇಂಟಿಗ್ರೇಷನ್ ಮತ್ತು
ಚೆಕ್ಔಟ್ ಏರಿಯಾದ ಉಪನಿರ್ದೇಶಕ ಶ್ರೀ ರಾಮೇಗೌಡ ವಿ ನಾಡೇಗೌಡ್ ಸೇರಿದಂತೆ ಒಟ್ಟು 3 ಗಣ್ಯರಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಲಾಗಿದೆ. ಸೇಡಮಿನ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಪೀಠಾಧಿಪತಿಯರಾದ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರೂ ಆಗಿರುವ ಶ್ರೀ ಸದಾಶಿವ ಸ್ವಾಮಿಗಳು ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಮಾಲ್, ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯ ಪ್ರಮುಖ ಪ್ರಕಾಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಬಸವರಾಜ್ ಕೋನೆಕ್ ಅವರಿಗೂ ಗೌರವ ಡಾಕ್ಟರೇಟ್ ನೀಡಲಾಗಿ ಗೌರವಿಸಲಾಗುತ್ತಿದೆ. ರಾಜ್ಯದ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಗರದಲ್ಲಿ ಅಕ್ಷರ ದಾಸೋಹ ನೌಕರರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿರುವುದನ್ನು ಖಂಡಿಸಿ ಡಿಸೆಂಬರ್ 24ರಂದು ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಹಿರಿಯ ದಲಿತ ಮುಖಂಡ ವಿಠಲ್ ದೊಡ್ಡಮನಿ ತಿಳಿಸಿದ್ದಾರೆ. ಕಮ್ಯುನಿಟಿದವರು ಬೆಂಬಲವನ್ನು ಸೂಚಿಸಿದ್ದಾರೆ. ಏಕೆಂದರೆ ಇದು ಇಶ್ಯೂ ಎಲ್ಲರಿಗೆ ಬೇಕಾದಂಥ ಇಶ್ಯೂ. ಯಾವನೋ ಒಬ್ಬ ನಾಲಾಯಕ್ ಪಾರ್ಲಿಮೆಂಟ್ನಲ್ಲಿ ಅವತ್ತಿನ ದಿವಸ ಅವ ಎಂಥದ್ದು ಶಾ ಅಮ್ಮ ಮಾತಾಡೋದು. ಅದಕ್ಕೆ ಬಿಡ ಕೌಂಟ್ರ್ ಸಂಜಿತನ ಅವನಿಗೆ ರಾಜೀನಾಮೆ ಕೊಡಬೇಕು ಅದು ಇದು ಅಂತೇಳಿ ತಿಕ್ಕಟ್ಟಾಗಿ ಅದು ಖರ್ಗೆಯವ್ರು ಭಾಳ ಹಿಡ್ಕೊಂಡು ಬಿದ್ದಾರೆ. ಈಗ ಅವ್ರಿಗೆ ಟಕ್ಕರ ಆ ಧರ್ಕರ್ ಒಬ್ಬನಿಗೆ ಕಮ್ಯುನಿಟಿ ಮ್ಯಾಗೆ ಮಾತಾಡ್ಲತ್ತಾರ. ಅವ್ರು ಯಾಕೆ ಮಾತಾಡ್ಲತ್ತಾರೋ ಗೊತ್ತಿಲ್ಲ. ಪಾರ್ಲಿಮೆಂಟ್ದಾಗ ಅಷ್ಟು ಉಚ್ಚ ಸ್ಥಾನಕ್ಕೆ ಹೋದವರು ಆ ರೀತಿ ಇರಬಾರ್ದು. ಅವರು ರಿಜಿಡ್ ಆಗಿ ಮಾತಾಡ್ಲಕತ್ತಾರ. ಏನೋ ತಿಳಿಯಲಾಗ್ಯದ. ಅದಕ್ಕೆ ನೀವು ಇದನ್ನು ಸ್ವಲ್ಪ ತೀಡಿ 24 ಗುಲ್ಬರ್ಗ ಬಾಲ್ 24ನೇ ತಾರೀಕು ಕೊಡಬೇಕು. ಅವನಿಗೆ ತೆಗೆದು ಹಾಕಬೇಕು. ಒತ್ತಾಯಿಸ್ತೇವೆ ಸರ್ಕಾರಕ್ಕೆ. ಪತ್ರಕರ್ತರಿಗೆ ಗೊತ್ತದ ಮುಸ್ಲಿಮ್ಸಿಗೆ ಟ್ರೇನ್ದಾಗ ಹಾಕಿ ಅದು ಇಶ್ಯೂ ಅದ. ಕೋರ್ಟ್ಲಿಂದ ಹ್ಯಾಂಗ್ ಬಾಲ್ ಆಗ್ಯಾರೋ ಏನೋ ಕೋರ್ಟ್ ಅವ್ರಿಗೆ ಅನ್ಕರ ಬಾರಾಗ ಹೋಗಿ ಮಾಫ್ ಮಾಡ್ತು. ಹೌದ್ರಿ, ಮೊದಲೇ ಬಸ್ ನಿಲ್ದಾಣ ಇಲ್ಲದ ಶ್ರೀಮಂತರ ಹಾಗೂ ಉದ್ಯಮಿಗಳ ಊರು ಈರಾವೂರು. ಇಲ್ಲಿಂದ ಯಾದಗಿರಿ ಮತ್ತು ಕಲಬುರಗಿಗೆ ಹೋಗಿ ಬರಲು ಬಸ್ಸಿನ ತೊಂದರೆ ಇಲ್ಲ. ಆದರೆ ರಾವೂರಿಂದ ಚಿತ್ತಾಪುರಕ್ಕೆ ಹೋಗೋದು ಅಂದ್ರ ಬಹಳ ಫಜೀತಿ. ಪ್ರಯಾಣಿಕರಿಗೆ ಕೊರತೆ ಇಲ್ಲ. 10 ನಿಮಿಷಕ್ಕೆ 10-20 ಮಂದಿ ಜಮಾ ಆಗ್ತಾರೆ. ಆದ್ರೆ ಬಸ್ಗಳೇ ಟೈಮ್ ಸರಿಗೆ ಬರ್ತಿಲ್ಲ. ಹೆಚ್ಚಾಗಿ ಬಸ್ಗಳೇ ಇಲ್ಲ. ಮುಂಜಾನೆ ಹೊತ್ತು ಶಾಲಾ ಕಾಲೇಜುಗಳಿಗೆ ಹೋಗುವ ನೂರಾರು ವಿದ್ಯಾರ್ಥಿಗಳು ತಾಸುಗಟ್ಟಲೆ ಬಿಸಿಲು ಮಳೆ ಚಳಿ ಅನ್ನದೇ ಕಡೆ ನಿಂತು ಬಸ್ಸಿಗೆ ಕಾಯುವ ಸ್ಥಿತಿ ಇದೆ. ಬೈಕ್ಗಳನ್ನು ಕದ್ದು ನಂಬರ್ ಪ್ಲೇಟ್ ಬದಲಾಯಿಸಿ ಮಾರಾಟ ಮಾಡುತ್ತಿದ್ದ ಆರೋಪಿಯೊಬ್ಬನನ್ನು ಬಂಧಿಸಿರುವ ಸಿಸಿಬಿ ಘಟಕದ ಪೊಲೀಸರು ಬಂಧಿಸಿದ್ದಾರೆ. ನಗರದ ಖಾಜಾ ಕಾಲೋನಿಯ ಮೊಹಮ್ಮದ್ ಅಯಾನ್ ತಂದೆ ರಿಯಾಜ್ ಪಟೇಲ್ ಎಂಬಾತನನ್ನು ಬಂಧಿಸಿ 85,000 ರೂಪಾಯಿ ಮೌಲ್ಯದ 2 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಇವಾಗಿದ್ದ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ಪಲ್ಲಿ ನಮಸ್ಕಾರ.